ಭಗವದ್ಗೀತೆ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ 30. ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ ಸರ್ವೇಪ್ಯೇತೆ ಯಜ್ಞವಿದೋ ಯಜ್ಞಕ್ಷಪಿತಕಲ್ಮಷಾಃ. ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ. ಅಪರೇ ಉಳಿದ ಎಷ್ಟೋ ಪುರುಷರು, ನಿಯತಾಹಾರಾಃ ನಿಯಮಿತವಾದ ಆಹಾರ ಮಾಡುವ, ಪ್ರಾಣಾನ್ ಪ್ರಾಣಗಳನ್ನು, ಪ್ರಾಣೇಶು ಪ್ರಾಣಿಗಳಲ್ಲಿಯೇ, ಜುಹ್ವತಿ ಹೋಮ ಮಾಡುತ್ತಾರೆ, ಏತೆ ಈ ಸರ್ವೇ ಅಪಿ ಎಲ್ಲ ಸಾಧಕರು, ಯಜ್ಞ ಕ್ಷಪಿತ ಕಲ್ಮಷಾಃ ಯಜ್ಞಗಳ ಮೂಲಕ ಪಾಪಗಳನ್ನು ನಾಶ ಮಾಡುವವರು ಮತ್ತು ಯಜ್ಞವಿಧ ಯಜ್ಞಗಳನ್ನು ತಿಳಿದವರಾಗಿದ್ದಾರೆ. ಈ ಶ್ಲೋಕದ ಅರ್ಥ ಹೀಗಿದೆ. ಉಳಿದ ಎಷ್ಟೋ ಪುರುಷರು ನಿಯಮಿತವಾದ ಆಹಾರ ಮಾಡುವ, ಪ್ರಾಣಗಳನ್ನು ಪ್ರಾಣಗಳಲ್ಲಿಯೇ ಹೋಮ ಮಾಡುತ್ತಾರೆ. ಈ ಎಲ್ಲ ಸಾಧಕರು ಯಜ್ಞಗಳ ಮೂಲಕ ಪಾಪಗಳನ್ನು ನಾಶ ಮಾಡುವವರು ಮತ್ತು ಯಜ್ಞಗಳನ್ನು ತಿಳಿದವರಾಗಿದ್ದಾರೆ. ಈ ಶ್ಲೋಕದ ವಿವರಣೆ ಹೀಗಿದೆ. ವ್ಯವಸ್ಥಿತವಾದ ಹಾಗೂ ನಿಯತ ಆಹಾರ ಸೇವನೆಯಿಂದ ತಮ್ಮ ಜಿಹ್ವಾ ಚಾಪಲ್ಯವನ್ನು ಗೆದ್ದು ಹಸಿವೆಯ ಮೇಲೆ ಸಂಪೂರ್ಣ ಪ್ರಭುತ್ವ ಹೊಂದಿರುವವರೂ ಇದ್ದಾರೆ. ಪಥ್ಯ ಮಾಡುವುದು ಭಾರತೀಯರಿಗೇನು ಹೊಸ ತಂತ್ರವಲ್ಲ. ವಿವಿಧ ಆಹಾರ ವಸ್ತುಗಳಲ್ಲಿರುವ ಜೀವಸತ್ವ ಮತ್ತು ಪೋಷಕಾಂಶವನ್ನು ನಮ್ಮ ಪುರಾತನ ಋಷಿಗಳು ತಿಳಿದಿದ್ದರಲ್ಲದೆ, ಸಮಾಜದಲ್ಲಿರುವ ಬೇರೆ ಬೇರೆ ರೀತಿಯ ಪ್ರವೃತ್ತಿಯ ಜನರಿಗೆ ಯಾವುದು ಸರಿಯಾದ ಆಹಾರ ಎಂಬುದನ್ನು ಗೊತ್ತುಪಡಿಸಿದ್ದರು. ಇಷ್ಟೇ ಅಲ್ಲ, ನಿಯತ ಆಹಾರ ಸೇವನೆಯಿಂದ ವ್ಯಕ್ತಿಯ ಗುಣ ಮತ್ತು ನಡತೆ ಮತ್ತು ಕೊನೆಯದಾಗಿ ಅವನ ಸಾಂಸ್ಕೃತಿಕ ಗುಣಮಟ್ಟ ಶುದ್ಧಿಯಾಗುತ್ತದೆ ಮತ್ತು ಮೇಲ್ಮಟ್ಟಕ್ಕೆ ಬರುತ್ತದೆ ಎಂಬುದನ್ನು ಅವರು ಸಮಗ್ರವಾಗಿ ತಿಳಿದಿದ್ದರಲ್ಲದೆ ಪ್ರಾಯೋಗಿಕವಾಗಿ ತೋರಿಸುತ್ತಲೂ ಇದ್ದರು. ಈ ಶ್ಲೋಕವು ಯಜ್ಞವನ್ನು ಬಲ್ಲವರೆಲ್ಲರೂ ಎಂದು ಹೇಳುತ್ತದೆ. ಅರ್ಥಾತ್ ಈ ವಿಧಾನಗಳಿಂದ ಬದುಕುವ ಕಲೆಯನ್ನು ತಿಳಿದವರು ನಿಸ್ವಾರ್ಥ ಮನೋಭಾವದಿಂದ ಮತ್ತು ಸ್ಫೂರ್ತಿಯಿಂದ ಬದುಕುವುದಾದರೆ ಸಂಪೂರ್ಣ ಲಾಭವನ್ನು ಪಡೆಯುತ್ತಾರೆ. ಯಾರಾದರೂ ಈ 12 ರೀತಿಯ ಯಜ್ಞಗಳನ್ನು ಒಂದನ್ನಾದರೂ ಸಾಕಷ್ಟು ದೀರ್ಘಕಾಲ ಅಭ್ಯಾಸ ಮಾಡಿದರೆ ಅವರು ಪಾಪಗಳಿಂದ ಶುದ್ಧರಾಗುತ್ತಾರೆ ಎಂದು ಕೃಷ್ಣನು ವಚನ ಕೊಡುತ್ತಾನೆ. ಪಾಪವೆಂದರೆ ಹಿಂದೆ ತಿಳಿಸಿದಂತೆ ಅಹಂಕಾರವು ಮನಬಂದಂತೆ ಶರೀರ ಮತ್ತು ಇಂದ್ರಿಯ ವಿಷಯದಲ್ಲಿ ಅತಿಯಾಗಿ ಮೋಹಗೊಂಡು ಸಂಘ ಬೆಳೆಸುವುದರ ಪರಿಣಾಮವಾಗಿ ಉಂಟಾಗುವ ಮಾನಸಿಕ ಪ್ರತಿಕ್ರಿಯೆ. ಆಮೇಲೆ ಆ ಪಾಪವೇ ಅಹಂಕಾರವನ್ನು ಪಶುವಿನಂತೆ ವರ್ತಿಸಲು ಮತ್ತು ಕೀಳು ಕೃತ್ಯವೆಸಗಲು ಒತ್ತಾಯಿಸುತ್ತದೆ. ಮೇಲೆ ತಿಳಿಸಿದ ವಿಧಾನಗಳನ್ನು ಅನುಸರಿಸುವುದರಿಂದ ಅಸ್ತಿತ್ವದಲ್ಲಿರುವ ಕೆಟ್ಟ ವಾಸನೆಗಳನ್ನು ತೊಡೆದು ಹಾಕಿ ಅವುಗಳ ಜಾಗದಲ್ಲಿ ರಚನಾತ್ಮಕ ಹಾಗೂ ಶ್ರೇಷ್ಠವಾದ ವಿಚಾರಗಳನ್ನು ತುಂಬಿಕೊಳ್ಳಬಹುದು. ಹೀಗೆ ಎಲ್ಲ ವಿಧಾನಗಳು ದೈಹಿಕ, ಮಾನಸಿಕ ಇಲ್ಲವೇ ಬೌದ್ಧಿಕ ಸಂಯಮವನ್ನು ಬೆಳೆಸಿಕೊಳ್ಳಲು ಹೇಳಿರುವಂತಹವು. ಇವುಗಳ ಮೂಲಕ ಚಿತ್ತಶುದ್ಧಿಯನ್ನು ಪಡೆದು ಸಾಧಕನು ಆತ್ಮಜ್ಞಾನವನ್ನು ಪಡೆಯಲು ಅರ್ಹನಾಗುತ್ತಾನೆ. ಎಲ್ಲ ಮಾರ್ಗಗಳು ಚಿತ್ತಶುದ್ಧಿಗಾಗಿ ಎಂಬ ಒಂದು ವಿಷಯವನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಇದನ್ನು ತಿಳಿಯದ ಎಷ್ಟೋ ಪ್ರಾಮಾಣಿಕ ಸಾಧಕರು ತಮ್ಮ ಮಾರ್ಗಕ್ಕೆ ಅತಿಯಾಗಿ ಕಟ್ಟು ಬಿದ್ದು, ಎಂದರೆ ಮೋಹಗೊಂಡು ಅದನ್ನು ಶ್ರೇಷ್ಠ ಎಂದು ಚರ್ಚಿಸುವುದು ಕಂಡುಬರುತ್ತದೆ. ಹೀಗಾಗಬಾರದು. ಮೇಲೆ ತಿಳಿಸಿರುವ 12 ವಿಧದ ಯಜ್ಞಗಳಲ್ಲಿ ಯಾವ ಒಂದನ್ನಾದರೂ ಶ್ರದ್ಧೆಯಿಂದ ಮಾಡಿದವನಿಗೆ ಏನು ಫಲ ಸಿಗುತ್ತದೆ ಎಂದು ಪರಮಾತ್ಮನು ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾನೆ.